ಮೊದಲು ಬರ್ತಿದ್ದ ಸಿನಿಮಾದಲ್ಲಿ ಸಿನಿಮಾಗೆ ಇರ್ತಿದ್ದ ಟೆಂಪ್ಲೇಟಲ್ಲಿ ಇಂಟ್ರೊಡಕ್ಷನ್ ಸಾಂಗು ಒಂದು ಕಾನ್ಸ್ಟೆಂಟ್ ಪಾರ್ಟ್ ಆಗಿರ್ತಿತ್ತು ಅಷ್ಟೇ. ಈ ಸಿನಿಮಾದಲ್ಲೂ ಅದೇ ಥರ ಪ್ರೆಸೆಂಟ್ ಮಾಡಿದಾರಾ ಅಥವಾ ಬೇರೆ ಥರ ನೋಡಿದಾರಾ ನೋಡ್ಕೊಬರೋಣ ಬನ್ನಿ. ಮೊದಲೆಲ್ಲ ಇಂಟ್ರೊಡಕ್ಷನ್ ಸಾಂಗು ಕತೆ ಮಧ್ಯೆ ಬಂದು ಕತೆಯ ಒಂದು ಫ್ಲೋನೇ ಕಟ್ ಮಾಡಿಬಿಡ್ತಿತ್ತು. ಈ ಸಾಂಗ್ ನೋಡಿದ್ಮೇಲೆ ನನಗನ್ಸಿದ್ದು ಇಂಟ್ರೊಡಕ್ಷನ್ ಸಾಂಗ್ಗೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ ಅಂತ. ಯಾಕಂದರೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಮೂವಿ ಟೀಮ್ ಅವರು ಒಂದು ಪ್ರೆಸ್ ಮೀಟ್ನ ಮಾಡಿದ್ರು. ಆ ಪ್ರೆಸ್ ಮೀಟಲ್ಲಿ ವಿಜಯ್ ಕಾರ್ತಿಕೇಯ ಅಂದರೆ ಈ ಮೂವಿಯ ಡೈರೆಕ್ಟರ್ ಮಾತಾಡಬೇಕಾದ್ರೆ ಒಂದು ಫ್ಯಾನ್ಸ್ಗೆ ಇಷ್ಟ ಆಗುವಂಥ ಒಂದು ಲೈನ್ನ ಹೇಳ್ತಾರೆ. ಈ ಸತಿ ಈ ಮೂವಿಲಿ ಇಂಟ್ರೊಡಕ್ಷನ್ 10 ನಿಮಿಷ ಇರುತ್ತೆ ಅಂತ. ಆ 10 ನಿಮಿಷ ಮರಣ ಮಾಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು ಮ್ಯಾಕ್ಸ್ ಮೂವಿನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅಂತ ನಾವೆಲ್ಲ ನೋಡಿದೀವಿ. ಅದು ಒಂದು ನೈಟಲ್ಲಿ ನಡೆಯೋ ಕತೆ. ಈ ಮೂವಿನೂ ಒಂದೇ ನೈಟಲ್ಲಿ ನಡೆಯುತ್ತೋ ಅಥವಾ ಇಲ್ವೋ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಈ ಸಾಂಗ್ ಕೇಳಿದ್ಮೇಲೆ ನನಗನ್ಸಿದ್ದು ಇಂಟ್ರೊಡಕ್ಷನ್ ಸಾಂಗ್ಗೆ ಒಂದು ಕ್ಯಾಚಿ ಲೈನ್ಸ್ನ ಯೂಸ್ ಮಾಡಿದ್ದಾರೆ ಅಂತ. ಮ್ಯಾಕ್ಸ್ ಮೂವಿಲಿ ಮ್ಯಾಕ್ಸಿಮಮ್ ಅನ್ನೋ ಸಾಂಗ್ಗೆ ಲಿರಿಕ್ಸು ಅನೂಪ್ ಭಂಡಾರಿ ಅವರೇ ಬರ್ತಿದ್ರು. ಈ ಮೂವಿಗೂ ಅಂದರೆ ಮಾರ್ಕ್ ಮೂವಿಗೂ ಕೂಡ ಅನೂಪ್ ಭಂಡಾರಿ ಅವರೇ ಲಿರಿಕ್ಸ್ನ ಬರ್ತಿದ್ದಾರೆ. ನನ್ನ ಪ್ರಕಾರ ಅಜ್ನೀಶ್ ಲೋಕನಾಥ್ ಮತ್ತು ಸುದೀಪ್ ಸರ್ ಮಾಡೋ ಕಾಂಬಿನೇಷನಲ್ಲಿ ಯಾವ ಸಾಂಗ್ ಕೂಡ ಫ್ಲಾಪ್ ಆಗಲ್ಲ ಅನಿಸುತ್ತೆ. ಯಾಕೆಂದರೆ ನಾವು ಆಗಲೇ ಈ ಥರ ಎಕ್ಸಾಂಪಲ್ಸ್ನ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಆಗಿರ್ಬೋದು ಅಥವಾ ವಿಕ್ರಾಂತ್ ತೋರಣ ಆಗಿರ್ಬೋದು, ನೆಕ್ಸ್ಟ್ ಬರೋ ಮಾರ್ಕ್ ಆದರೂ ಆಗಿರ್ಬೋದು. ಇನ್ನು ಈ ಸಾಂಗ್ ಪ್ಲೇಸ್ ಆಗೋದು ಒಂದು ಸಿಚುವೇಶನ್ ಬೇಸ್ಡ್ ಟೈಮಲ್ಲಿ ಅಂತ ನನಗನ್ಸುತ್ತೆ. ಆ ಸಿಚುವೇಶನ್ ಏನಾಗಿರುತ್ತೆ ಅಂದರೆ ಸುದೀಪ್ ಸರ್ ಡೋಂಟ್ ಕ್ರಾಸ್ ದಿಸ್ ಝೋನ್ ಅಂತ ಟೇಪ್ ಹಾಕಿ ಮಲಗಿರ್ಬೇಕಾದ್ರೆ ರೌಡಿಗಳು ಅವ್ರನ್ನ ನೀರಾಕಿ ಡಿಸ್ಟರ್ಬ್ ಮಾಡಿರ್ತಾರೆ. ಆಗ ಸುದೀಪ್ ಸರ್ಗೆ ಟ್ರಿಗರ್ ಆಗಿ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ. ಆ ಫೈಟಲ್ಲಿ ಆದಮೇಲೆ ರೌಡಿಗಳು ಹಾಗೂ ನಮ್ಮ ಸುದೀಪ್ ಸರು ಕಾಂಪ್ರೋ ಆಗಿ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ಗೆ ಇಂಟ್ರೊಡಕ್ಷನ್ ಸಾಂಗ್, ಆ ಸಾಂಗ್ಗೆ ಸೈಕ್ ಸೈತಾನ. ಈ ಮೂವಿ ಟೀಮ್ ಅವರು ಈ ಸಾಂಗ್ನ ರಿಲೀಸ್ ಮಾಡೋಕ್ಕೂ ಮುಂಚೆ ಒಂದು ಟೀಸರ್ನ ಬಿಟ್ಟಿದ್ರು. ಆ ಟೀಸರ್ನು ಮತ್ತು ಈ ಸಾಂಗ್ನ ನೋಡೋದ್ಮೇಲೆ ನನಗೇನು ಅನಿಸ್ತು ಅಂದರೆ ಎರಡೂ ಕೂಡ ಶೂಟ್ ಆಗಿರೋದು ಮೋಕೋಬೋಟ್ ಕ್ಯಾಮ್ರಾಸಲ್ಲಿ. ನನಗೆ ಎಲ್ಲ ಕ್ಯಾಮ್ರಾಗಳನ್ನು ಕೊಟ್ಬಿಟ್ಟು ನೀನು ಯಾವ ಕ್ಯಾಮ್ರಾ ಚೂಸ್ ಮಾಡ್ತೀಯ ಅಂದರೆ ನಾನು ಚೂಸ್ ಮಾಡೋದೇ ಮೋಕೋಬೋಟ್ ಕ್ಯಾಮ್ರಾ. ಈ ಮೋಕೋಬೋಟ್ ಕ್ಯಾಮ್ರಾ ಎಲ್ಲ ಕ್ಯಾಮ್ರಾಗಳ ಥರ ಅಲ್ಲ. ಈ ಕ್ಯಾಮ್ರಾ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿಬಿಡ್ತೀನಿ, ಅವಾಗ ನೀವೇ ಗೊತ್ತಾಗುತ್ತೆ. ಈ ಮೋಕೋಬೋಟ್ ಕ್ಯಾಮ್ರಾನ ಕನ್ನಡ ಸಿನಿಮಾದಲ್ಲಿ ಯೂಸ್ ಮಾಡೋದು ತುಂಬಾ ಕಡಿಮೆ, ಏನಕ್ಕೆ ಅಂತ ಗೊತ್ತಿಲ್ಲ. ಈ ಮೋಕೋಬೋಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋ ಸೀನ್ಸ್ನ ನೀವೆಲ್ಲಿ ನೋಡಿರ್ತೀರ ಅಂದರೆ ವಿಕ್ರಮ್ ಮೂವಿನ ಇಂಟರ್ವಲ್ ಸೀನಲ್ಲಿ ಮತ್ತು ಪುಷ್ಪ ಸಾಂಗಲ್ಲಿ ನಡೆಯೋ ಒಂದು ಸೀಕ್ವೆಲಲ್ಲಿ ಬರುತ್ತೆ. ಮತ್ತು ನಮ್ಮ ಕನ್ನಡ ಮೂವಿಲಿ ಒಂದು ಸಿನಿಮಾದಲ್ಲಿ ಇದು ಯೂಸ್ ಮಾಡಿದ್ದಾರೆ, ಅದೇ ಡೆವಿಲ್ ಸಿನಿಮಾದಲ್ಲಿ. ರೀಸೆಂಟಾಗಿ ಡೆವಿಲ್ ಟೀಸರ್ ರಿಲೀಸ್ ಆಗಿತ್ತು. ಆ ಟೀಸರ್ಗೆ ಮೋಕೋಬೋಟ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಅದೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾರ್ಕ್ ಮೂವಿಲಿ ಮೋಕೋಬೋಟ್ ಕ್ಯಾಮ್ರಾನ ಯಾವ ಥರ ಯೂಸ್ ಮಾಡಿದ್ದಾರೆ ಅಂತ ನಾನಂತೂ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನೀವು ನೋಡೋಕ್ಕೆ ಕಾಯ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಐ ಆಮ್ ವೇಟಿಂಗ್ ಅಂತ ಹಾಕಿ. ನನ್ನ ರಿಯಾಕ್ಷನ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.